ಆರಾಧ್ಯ ದೇವರಾಗಿರ್ತಕ್ಕಂಥ ಕೋಟೆ ಮಲ್ಲೇಶ್ವರ ಸ್ವಾಮಿಯ ವಾರ್ಷಿಕ ರಥೋತ್ಸವ ಅಂಗವಾಗಿ ಇವತ್ತು ಬೆಳಿಗ್ಗೆ 5 ಗಂಟೆಗೆ ದೇವಸ್ಥಾನದಲ್ಲಿ ಸುಪ್ರಭಾತ ಸೇವೆ ಆಯಿತು. ನಂತರ ಅಭಿಷೇಕ ಆಯಿತು. ಆಮೇಲೆ ಅಲ್ಲಿಂದ ಇಲ್ಲಿ 9 ಗಂಟೆಗೆ ಹೋಮ ಸ್ಟಾರ್ಟ್ ಆಯಿತು. ಅದ ನಂತರ 10:45ಗೆ ಮಡಿತೇರನ್ನು ಎಳೆಯಲಾಯಿತು. ಈಗ ಮತ್ತೆ ಸಾಯಂಕಾಲ 4 ಗಂಟೆಗೆ ಬ್ರಹ್ಮರಥೋತ್ಸವ ಆಗುತ್ತೆ. ಪ್ರತಿ ವರ್ಷ ಯಾವ ಥರ ಜಾತ್ರೆ ಮಹೋತ್ಸವ ಆಗುತ್ತೋ ಅದಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಆಗ್ತಾಯಿದೆ. ಇದು ರಥಸಪ್ತಮಿ ದಿವಸದಿಂದ ಚಾಲೂ ಆಗಿದೆ. 18ನೇ ತಾರೀಕಿಂದ ನಿತ್ಯ ಒಂದು ವಾಹನದಲ್ಲಿ ದೇವರನ್ನು ಉತ್ಸವ ಮಾಡಿದ್ದೀವಿ. ಇವತ್ತು ಬ್ರಹ್ಮರಥೋತ್ಸವ ಮಾಡ್ತಾಯಿದ್ದೀವಿ. ನಂತರ ಇವತ್ತಿನಿಂದ ಶಿವರಾತ್ರಿ ಹಬ್ಬವರೆಗೆ ನಮ್ಮ ಕೋಟೆ ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಿತ್ಯ ಜಾತ್ರಾ ಮಹೋತ್ಸವ ನಡೀತಾ ಇರುತ್ತೆ. ಎಲ್ಲ ಭಕ್ತಾದಿಗಳು ಅಲ್ಲಿ ಬಂದು ದೇವರ ದರ್ಶನ ಮಾಡಿ ಅಲ್ಲಿರ್ತಕ್ಕಂಥ ಪ್ರಸಾದವನ್ನು ಸೇವನೆ ಮಾಡಿ ಈ ಶಿವರಾತ್ರಿ ಹಬ್ಬವರೆಗೂ ನೀವು ದೇವರ ಆಶೀರ್ವಾದನ ಪಡಿಬೇಕಂತೇಳಿ, ನಿಮ್ಮ ಕುಟುಂಬಗಳು ಇಡೀ ಬಳ್ಳಾರಿ ನಗರ ಸಾರ್ವಜನಿಕರೆಲ್ಲರೂ ಕೂಡ ಸುಖ ಶಾಂತಿಯಿಂದ ಬಾಳಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಪ್ರಮುಖರು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು, ಇಲ್ಲ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಶಿವಭಕ್ತರು ಇದನ್ನೆಲ್ಲ ಕೋರ್ತಾ ಇದ್ದಾರೆ. ಈ ಕೋಟೆ ಮಲ್ಲೇಶ್ವರ ಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಸಿಗಬೇಕಂತೇಳಿ ಅಧ್ಯಕ್ಷನಾಗಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.